ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ನೋಡಿ ಲಶಿಕಾ ಎದ್ದು ಹಾಲು ಕುಡಿತಿದ್ದಾಳೆ. ಆ್ಯಂಡ್ ಇವತ್ತು ಸಂಡೇ, ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು. ಸೊ ಬೆಳಗ್ಗೆ ನಾನು ಎದ್ದು ಉಪ್ಮಾ ಮತ್ತು ಕೇಸರಿ ಬಾತ್ ಮಾಡೋಣ ಅಂತ. ಸೊ ಮನೇಲಿ ತರಕಾರಿ ಇರಲಿಲ್ಲ, ಬೀನ್ಸು, ಒಂದು ಸ್ವಲ್ಪ ಆಲೂಗಡ್ಡೆ ಇತ್ತು, ಕ್ಯಾರೆಟ್ ಕೂಡ ಇರಲಿಲ್ಲ. ಒಂದು ಸ್ವಲ್ಪ ಬಟಾಣಿ ಎಲ್ಲ ಹಾಕಿಬಿಟ್ಟು ಉಪ್ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹೆಂಗೋ ತರಕಾರಿ ಎಲ್ಲ ತರಬೇಕಿವತ್ತು. ಹಾಗಾಗಿ ಬನ್ಸಿ ರವೆಯಲ್ಲಿ ಉಪ್ಮಾ ರವೆ, ಮಾಮೂಲಿ ಈ ಬಾಂಬೆ ರವೆದಲ್ಲಿ ಕೇಸರಿ ಬಾತ್ ಮಾಡೋದು ನಾನು ಯಾವಾಗಲೂ. ಸೊ ಅದಕ್ಕೆ ತರಕಾರಿ ಎಲ್ಲ ತೊಗೊಳ್ತಾ ಇದ್ದೆ. ಕ್ಯಾರೆಟ್ ಇರಲಿಲ್ಲ. ಕ್ಯಾರೆಟ್ ಇಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಅನ್ಸುತ್ತೆ ಉಪ್ಮಾ. ಬಟ್ ಓಕೆ, ಇರೋದ್ರಲ್ಲೇ ಮಾಡಿದೆ ನಾನು ತರಕಾರಿ ಎಲ್ಲ ಹಾಕಿಬಿಟ್ಟು. ಸೊ ಹಾಗೆ ಇವತ್ತು ಫುಲ್ ಡೇ ನೋಡಿ ಸಂಡೇ ವ್ಲಾಗು ಒಂಥರ ಮಾರ್ನಿಂಗ್ ಟು ನೈಟ್ವರೆಗೂ ವ್ಲಾಗ್ ಸಿಗುತ್ತೆ ನಿಮಗೆ. ನಾನು ಕೆಲ್ಸಕ್ಕೆ ಹೋದಾಗ, ಜಾಬಿಗೆ ಹೋದಾಗ ಎಲ್ಲ ಕಟ್ ಆಗೋದು ಮಧ್ಯದಲ್ಲಿ. ಸೊ ಸಂಡೇ ಇದ್ದಾಗ ಫುಲ್ ಡೇ ವ್ಲಾಗ್ ಮಾಡ್ಬೋದು. ಸೊ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಪ್ರತಿಯೊಂದು ವೀಡಿಯೋಸ್ ಹಾಕಿದಾಗಲೂ ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ಸೊ ಇವಾಗ ನಾನು 1.5 ಗ್ಲಾಸಷ್ಟು ಉಪ್ಮಾ ರವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಗ್ಲಾಸಷ್ಟು ನಾನು ಕೇಸರಿ ಬಾತ್ ಮಾಡೋದಕ್ಕೆ ಈ ಬಾಂಬೆ ರವೆನ ಹುರ್ಕೊಳ್ತೀನಿ. ತುಪ್ಪ ಹಾಕಿಬಿಟ್ಟು ಎರಡು ಕೂಡ ನಾನು ರೋಸ್ಟ್ ಮಾಡ್ಕೋತೀನಿ ಚೆನ್ನಾಗಿ. ಸೊ ಬೇಗನೆ ಆಗೋಗುತ್ತೆ. ಒಂದು ಕಡೆ ಇದು, ಒಂದು ಕಡೆ ಕೇಸರಿ ಬಾತು, ಎರಡು ಕೂಡ ಅಟ್ ಎ ಟೈಮ್ ನಾನು ಮುಗಿಸ್ಬಿಡ್ತೀನಿ. ಟೈಮ್ ಏನು ನಾನು ಜಾಸ್ತಿ ಹೊತ್ತು ಲ್ಯಾಗ್ ಮಾಡೋದಿಲ್ಲ. ಸಂಡೇ ಇವತ್ತು ಉಪ್ಮಾ ಮತ್ತು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಎಲ್ಲ ಖಾಲಿ, ಆಲ್ಮೋಸ್ಟ್ ಝೀರೋ. ತರಬೇಕು ಇವತ್ತು. ಹಾಗೆ ಹಾಯ್ ಮಾಡು ಲಶಿ. ನನಗೆ ಟಾಪ್ ಹೇಳಿ ತುಂಬ ಇಷ್ಟ. ಇದು ರಿಲಯನ್ಸಲ್ಲಿ ತೊಗೊಂಡಿದ್ದು. ಒಂಥರ ಜಾರ್ಜೆಟ್ ಥರ ಇದೆ, ಸಕ್ಕತ್ ಇಷ್ಟ ನನಗೆ. ಒಂಥರ ಚೆನ್ನಾಗಿದೆ ಇದು. ಒಳ್ಳೆ ಫ್ರಾಕ್ ಪ್ಲಸ್ ಟಾಪ್ ಅನ್ನೋ ಥರ. ಮಾತಾಡೋದಕ್ಕೆ ಬಿಡಲ್ಲ ನೋಡಲ್ಲಿ. ಫಸ್ಟು ಹಾಯ್ ಮಾಡು. ಹಾಯ್ ಇನ್ನೊಂದ್ಸತಿ ಹೇಳು. ಹಾಯ್ ಮಾಡು. ಹಾಯ್ ಮಾಡು. ಸರಿ, ಹಾಯ್ ಮಾಡು. ಇವಾಗ ಉಪ್ಮಾ ಮತ್ತು ಕೇಸರಿ ಬಾತು. ಬರೀ ಉಪ್ಮಾ ಅಂದರೆ ಪ್ರಫುಲ್ ತಿನ್ನಲ್ಲ. ಸೊ ಹಂಗಾಗಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಡಿಂಕುಗೆ ವ್ಯಾಕ್ಸಿನೇಷನ್ ಇದೆ, 6 ಮಂತ್ಸ್ ವ್ಯಾಕ್ಸಿನೇಷನು. ಅದನ್ನು ಮಾಡಿಸ್ಕೊಂಡು ಬರಬೇಕು. ಸಂಡೇನೇ ನನಗೆ ಫ್ರೀ ಇರೋದಲ್ವ, ಹಾಗಾಗಿ ಸಂಜೆ ಬರ್ತೀನಿ. ಮತ್ತು ಸ್ವಲ್ಪ ಟಯರ್ಡ್ ಆಗಿರುತ್ತೆ, ಹೋಗೋದಕ್ಕೆ ಮನಸ್ಸಾಗಲ್ಲ ಮತ್ತೆ ಆಚೆ. ಸೊ ಬೆಳಗ್ಗೆನೇ ಇರ್ತಾರೆ, ಹೋಗಿ ಬರಬೇಕು. ತಿಂಡಿ ಮುಗಿಸ್ಕೊಂಡು ಹೋಗಿ ಬರೋಣ ಅಂತ. ವೆಜಿಟೇಬಲ್ಸ್ ಎಲ್ಲ ತರಬೇಕು. ರಶಿಕಾ ಸಖತ್ ತೀಟೆ ಆಗಿಬಿಟ್ಟಿದ್ದಾಳೆ ಇವಳು. ಸಖತ್ ರೌಡಿ ಬೇಬಿ ಆಗಿಬಿಟ್ಟಿದ್ದಾಳೆ, ಸಖತ್ ರೌಡಿ. ಪ್ರಫುಲ್ ಫುಲ್ ಸೈಲೆಂಟ್. ಇವಳು ಸಖತ್ ರೌಡಿ ಆಗೋಳು ಇವಳು. ಹುಟ್ಟಿದಾಗ ಎಷ್ಟು ಸೈಲೆಂಟು ಅಂತ ಅನ್ಕೋತಾ ಇದ್ವಿ. ಬಟ್ ಹೋಗ್ತಾ ಹೋಗ್ತಾ ಸಖತ್ ಆ್ಯಕ್ಟಿವಿಟಿ, ರೌಡಿಸಮ್ ಮಾಡೋದು. ಹೊಡ್ಕೋತಿ ಅಲ್ಲಿ ಮೇಲೆ. ಈ ಕಡೆ ಬಾ. ಇಲ್ಲ ನೋಡು, ತೀಟೆ ಕೆಲಸಗಳು ಜಾಸ್ತಿ ಮಾಡೋದು. ಸೊ ಹಾಗಾಗಿ ಇವಾಗ ಬೇಗ ಉಪ್ಮಾ ಮತ್ತು ಕೇಸರಿ ಬಾತ್ ಮಾಡೋಣ. ಸೊ ಆಮೇಲೆ ತಿಂದ್ಬಿಟ್ಟು ಕ್ಲಿನಿಕ್ಕಿಗೆ ಹೋಗಬೇಕು, ಡಿಂಕುನ ಕರ್ಕೊಂಡು. ಇಲ್ಲಿ ಲಶಿಕಾ ನೋಡಿ ಮಾಡ್ತಿರೋ ಕೆಲಸ, ಕುಟ್ಟಣಿಗೆಲ್ಲ ಹಾಕ್ಕೊಂಡು ಬೀನ್ಸು ಬಟಾಣಿ ಎಲ್ಲ ಜಜ್ತಿದ್ದಾಳೆ. ನಾನು ಬೀನ್ಸು ಬಟಾಣಿ ಎಲ್ಲ ಹಾಕ್ಬಿಟ್ಟು ಕಟ್ ಮಾಡ್ತಾಯಿದ್ದೆ ಅಲ್ವಾ ಉಪ್ಮಾಗೆ. ಅದನ್ನು ತಗೊಂಡು ಹಿಂಗೆ ಜಜ್ಜೋದು ಕೂತ್ಕೊಂಡು. ಈ ಥರ ಕೆಲಸಗಳು ಮಾಡ್ತಾಳೆ ಲಶಿಕಾ. ಇಲ್ಲಿ ಕೇಸರಿ ಬಾತ್ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ನೀರೆಲ್ಲ. ಸಕ್ಕರೆನೇ ಹಾಕಿ ಮಾಡಬೇಕು. ಬೆಲ್ಲ ಬೇರೆ ಟೇಸ್ಟ್ ಬಂದುಬಿಡುತ್ತೆ. ಸೊ ಸಕ್ಕರೆನೇ ಇದಕ್ಕೆ ಬೆಸ್ಟ್. ಈ ಸಕ್ಕರೆ ಇದಕ್ಕೆ ಮಾತ್ರನೇ ಯೂಸ್ ಮಾಡೋದು. ಜಾಮೂನು ಮತ್ತು ಕೇಸರಿ ಬಾತ್ಗೆ ಸಕ್ಕರೆ ಯೂಸ್ ಮಾಡೋದು. ಇನ್ನು ಎಲ್ಲ ಸ್ವೀಟ್ಸ್ಗೂ ಬೆಲ್ಲನೇ ಯೂಸ್ ಮಾಡ್ತೀನಿ. ಸೊ ಇದು ಕೂಡ ಆಗಿದೆ ಚೆನ್ನಾಗಿ. ರವೆ ಎಲ್ಲ ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸೊ ಡಿಂಕುಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದೆ. ವ್ಯಾಕ್ಸಿನೇಷನ್ ಜೊತೆಗೆ ನಾನು ಇಯರ್ ಕ್ಲೀನಿಂಗ್ ಮತ್ತು ನೇಲ್ ಕಟ್ ಕೂಡ ಮಾಡಿಸ್ಬಿಡ್ತೀನಿ. ಸೊ ಇವಾಗೇನು ನೆಕ್ಸ್ಟ್ ಒನ್ ಇಯರ್ಗೆ ವ್ಯಾಕ್ಸಿನೇಷನ್ ಥರ ಮಾಡಿದ್ದಾರೆ. ಮೊದಲು 6 ಮಂತ್ಸಿಗೆ ಒನ್ಸ್ ವ್ಯಾಕ್ಸಿನೇಷನ್ ಇತ್ತು, ಇವಾಗ ಪೂರಾ 1 ಇಯರ್ಗೆ ನೆಕ್ಸ್ಟಿನ 2025ಗೆ ಬರ್ಕೊಟ್ಟಿದ್ದಾರೆ ಜನ್ವರಿಗೆ. ಸೊ ವ್ಯಾಕ್ಸಿನೇಷನ್ ಹೋದಾಗ ವಾಮ್ಸ್ ಟ್ಯಾಬ್ಲೆಟ್ ತಂದಾಗ ಯಾವಾಗಾದರೂ ಕರ್ಕೊಂಡೋದಾಗ ಇಯರ್ ಕ್ಲೀನಿಂಗ್ ಮತ್ತು ನೇಲ್ ಕಟ್ಟಿಂಗ್ ಕೂಡ ಕಂಪಲ್ಸರಿ ಮಾಡಿಸ್ತೀನಿ. ತುಂಬಾ ಹೆಲ್ತಿಯಾಗಿರುತ್ತೆ ಡಾಗ್ ಅಂತ. ಸೊ ಬಂದ ತಕ್ಷಣ ತುಂಬಾ ಒಟ್ಟು ಆಗ್ತಾಯಿತ್ತು. ಸಖತ್ ರಶ್ ಇತ್ತು, ಸಂಡೇ ಬೇರೆ ಅಲ್ವಾ. 2.5 ಅವರ್ಸ್ ಕಾದಿರೋದು. ಸೊ 1:30 1:45 ಆಗಿತ್ತು. 11 o'clock ಹೋಗಿರೋರು ನಾವು. ಸೊ ಬಂದ ತಕ್ಷಣ ಊಟ ಮಾಡಿದ್ದಾಯಿತು, ನಾನು ಮತ್ತು ಪ್ರಕುಲ್ ಇಬ್ಬರು. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಡಿಂಕುಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ನನಗೆ ಸಂಡೇನೇ ಫ್ರೀ ಟೈಮ್ ಸಿಗೋದು. ಹಿಂಗೋ ವ್ಯಾಕ್ಸಿನೇಷನ್ ಕೂಡ ಆಗಿದೆ ಅಂದ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೆ. ಇಲ್ಲಿ ಆಚೆಗಡೆ ಆಲ್ಮೋಸ್ಟ್ 2:30 2:45 ಆಗ್ತಾಯಿತ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿರಲಿಲ್ಲ, ಮಕ್ಕಳು ಕೂಡ ಸ್ನಾನನೇ ಮಾಡ್ಕೊಂಡಿರಲಿಲ್ಲ. ಎಲ್ಲ ಲೇಟ್ ಸಂಡೇ ತುಂಬ ಕೆಲಸಗಳಿತ್ತು. ಸೊ ಹಂಗಾಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡೋಣ ಅಂತ ಮೊದಲು ಡಿಂಕುಗೆ ಮಾಡಿಸ್ತಾ ಇದ್ದೀನಿ. ಸೊ ಇವನಿಗೊಂದು 2 ವೀಕ್ಸ್ ಒಂದ್ಸಲ ಮಾಡಿಸ್ತೀನಿ. ಇವಾಗ ಚಳಿ ಅಲ್ವಾ, ಸಮ್ಮರ್ ಇದ್ದರೆ ವೀಕ್ಲಿ ಒಂದ್ಸಲ ಮಾಡಿಸ್ತೀನಿ ನಾನು. ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿ ಬಂದೆ. ಸೊ ಡಿಂಕುನ ವ್ಯಾಕ್ಸಿನೇಷನ್ ಕರ್ಕೊಂಡು ಬಂದು ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಬಂದು ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಅದಾದಮೇಲೆ ಮಕ್ಳಿಗೆ ಸ್ನಾನ ಮಾಡಿಸಿ, ಸೊ ಡಿಂಕುಗೆ ಸ್ನಾನ ಮಾಡಿಸಿ, ಸೊ ನಾನಿವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಸಾಕಾಗೋಯಿತು. ಸೊ ಎಲ್ಲ ಕೆಲಸನೂ ಮುಗೀತು, ಮತ್ತು ನೈಲ್ಸ್ ಎಲ್ಲ ಕಟ್ ಮಾಡಿದ್ದು ಆಗೋಯಿತು. ಸಂಡೇನೇ ಅಲ್ವಾ ನನಗೆ ಸಿಗೋದು ಟೈಮ್. ಹಂಗಾಗಿ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ತರಕಾರಿ ತರಬೇಕು ಹೋಗಿ. ಅದಕ್ಕೂ ಮುಂಚೆ ಸ್ವಲ್ಪ ಟೀ ಕುಡಿಯೋಣ ಅಂತ. ಸೊ ಇಷ್ಟೊತ್ತಿಗೆಲ್ಲ ಟೀ ಕೊಡ್ತಾಯಿದ್ರು, ಒಂದು 4:15 ಹಂಗೆ ಕೊಡ್ತಾಯಿದ್ರು ಅಲ್ಲಿ. ಸೊ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಟೀ ಕುಡಿಯೋದು 4:15ಗೆ. ಇಲ್ಲೆಲ್ಲ 5:30 6 ಗಂಟೆಗೆ ಕುಡಿತಾ ಇದ್ದೆ. ಬಾಯಿಲಿ ಹಾಯ್ ಹೇಳ್ಬಾ. ಸೊ ಫ್ರೆಶ್ ಅಪ್ ಆದೆ. ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡು ನೋಡಿ, ನಮ್ಮ ಡಿಂಕು ಅಲ್ಲಿದ್ದಾನೆ, ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕೂತಿದ್ದಾನೆ. ಹಾಂ ಹೇಳು. ಸೊ ನಮ್ಮ ಲಶಿ ಫ್ರಾಕ್ ನೋಡಿ, ಔಟ್ಫಿಟ್ಟು ಇದೊಂಥರ. ಇಲ್ಲಿ ತೋರಿಸು ನಿನ್ನ ಬ್ಯಾಗು. ಇದು ಫ್ರಾಕ್ಗೆ ಅಟ್ಯಾಚಬಲು. ಸಡನ್ನಾಗಿ ನೋಡಿದರೆ ಬ್ಯಾಗ್ ಹಾಕ್ಕೊಂಡಿರೋ ಥರ ಅನಿಸುತ್ತೆ. ನಿದ್ದೆ ಬಂದಿದೆ, ಅದಕ್ಕೆ ಹಠ ಮಾಡ್ತಿದ್ದಾಳೆ ತುಂಬ. ಪೆನ್ ಬೇಡ, ಅಣ್ಣ ಬರ್ಕೋತಿದ್ದಾನಲ್ಲ. ಅನ್ನ ರಾಸ್ಕೊಂಡ ನಡ್ಬೇದ. ನಿದ್ದೆ ಬಂದಿದೆ, ಅದಕ್ಕೆ ಇಷ್ಟೊಂದು ಅಳು. ಸೊ ಮಲಗಿಸಿ ತರಕಾರಿ ತರಬೇಕು, ಇಲ್ಲಾಂದರೆ ಇವಳನ್ನ ಹಾಕ್ಕೊಂಡೋದ್ರೆ ಬಿಡಲ್ಲ. ಡಿಂಕುಗೆ ಹಾಯ್ ಹೇಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಲ್ಲಿ. ನೋಡು ಎಷ್ಟು ಚೆನ್ನಾಗಿ ನೋಡ್ತಿದೆ ಅಲ್ಲಿ ಡಿಂಕು. ನೋಡಲ್ಲಿ, ವಾವ್. ನೋಡು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ನೋಡ್ತಿದೆ. ಇಲ್ಲಿ ನೋಡು ಡಿಂಕು, ನೋಡು ವಿಡಿಯೋದಲ್ಲಿ. ಏನು ಹಾಯ್. ಯಾವುದಾದ್ರೂ ಬೇಕು ಅಂದರೆ ಅದೇ ಬೇಕು. ಮಡಿಕೆನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಹಾಲಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೆ. ಇಷ್ಟು ದಿನ ಬಿಸಿನೀರು ಹಾಕಿ ಪ್ಲಸ್ ಬಿಸಿನೀರು ಸುಡೋದು, ಬಾಯ್ಲ್ ಮಾಡೋದೆಲ್ಲ ಮಾಡ್ತಾಯಿದ್ದೆ ಲೋ ಫ್ಲೇಮಲ್ಲಿ. ಸೊ ಇವತ್ತಿನ ಯೂಸ್ ಮಾಡೋಣ ಅಂತ. ಚೆನ್ನಾಗಿ ಸೀಸನಿಂಗ್ ಆಗಿದೆ. ಲೈಟರ್ ಇಲ್ಲ, ರಶಿಕಾ ನೀರಲ್ಲಿ ಹಾಕ್ಬಿಟ್ಟಿದ್ದಾಳೆ, ವರ್ಕ್ ಆಗ್ತಾ ಇಲ್ಲ. ಮೊದಲನ್ನು ತರಬೇಕು, ಅದಕ್ಕೆ ಬೆಂಕಿ ಪಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಅಲ್ವಾ ಹಾಲು ಕುದಿಸೋಣ ಅಂತ. ಸೊ ಹಾಲು ಕುದ್ಮೇಲೆ ಟೀ ಮಾಡೋಣ ಅಂತ. ಸೊ ಫಸ್ಟ್ ಹಾಲು ಹಾಕ್ಬಿಡ್ತೀನಿ ನಾನು. ಸೊ ನಾನು ಪ್ರಕುಲ್ ಇಬ್ಬರು ವೆಜ್ ಬ್ಯಾಸ್ಕೆಟ್ಗೆ ಹೋಗಿದ್ವಿ. ಅದಕ್ಕೂ ಮುಂಚೆ ಸನ್ರೈಸಿಗೆ ಹೋಗಿದ್ವಿ. ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಇಯರ್ ಬಡ್ಸು ಮತ್ತು ಹರ್ಷೀಸು ಬ್ರೆಡ್ ಮೇಲೆ ಹಾಕೋದಕ್ಕೆ. ಇದು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ಅಂದರೆ
ಪ್ರತಿದಿನ ಕೊಡಲ್ಲ, ಬ್ರೆಡ್ ಕೂಡ ಒಂದು ವೀಕ್ಲಿ ಒನ್ಸ್ ಅಷ್ಟೇ ಕೊಡೋದು. ಲೈಟರ್ ಬೇಕಾಗಿತ್ತು, ಮೈನಾಗಿ ಲೈಟರ್ ತಂದೆ. ಹಾಗೆ ಒಂದು ಸ್ವಲ್ಪ ಟ್ರೀಟ್ ಚಾಕ್ಲೇಟ್ ನನಗೆ ಇಷ್ಟ ಆಗುತ್ತೆ, ಮಿಲ್ಕ್ ಬಿಕೀಸ್ ಇಷ್ಟ ಆಗುತ್ತೆ, ತೊಗೊಂಡು ಹೋಗ್ತಾ ಇರ್ತೀನಿ ಯಾವಾಗಾದರೂ ಬಿಸ್ಕೆಟ್ಸ್ ತಿನ್ನೋದಕ್ಕೆ ಅಲ್ಲಿ ಸ್ನ್ಯಾಕ್ ಟೈಮ್ಗೆ. ಸೊ ಇದೊಂದು ಆರೆಂಜ್ ಚಾಕ್ಲೇಟು ಚಿಕ್ಕ ಚಿಕ್ಕದು ₹1 ಬರುತ್ತಲ್ಲ, ಯಾವಾಗಾದರೂ ಟೈಮ್ ಪಾಸ್ ಹೊರಗೆ ಹೋದಾಗ ಹಾಕ್ಕೊಂಡು ಹೋಗ್ಬೋದು ಬಾಯಿಗೆ ಅಂತ. ಸೊ ಇದಿಷ್ಟೂ ತಂದೆ. ಇದಾದಮೇಲೆ ತರಕಾರಿ ತಂದ್ವಿ. ನಾನು ತಂದರೆ ಒಂದು ವಾರಕ್ಕೆ ಆಗೋಷ್ಟೇ ತರ್ತೀನಿ. ಸೊ ಅಪ್ಪ ದೊಡ್ಡ ಮಾರ್ಕೆಟಿಗೆ ಹೋಗ್ತಾರಲ್ಲ, ಅವ್ರು ಹೋದರೆ ಒಂದು 2 ವೀಕ್ಸ್ಗೆ ಆಗೋ ಅಷ್ಟು ತರ್ತಾರೆ ಜಾಸ್ತಿ. ಏನಕ್ಕಂದರೆ ಇಲ್ಲೆಲ್ಲ 1 kg ಅರ್ಧ kg ಕೊಡೋಲ್ಲ, ಎಲ್ಲ ತೂಕದ ಲೆಕ್ಕ ಅಲ್ವಾ ಮಾರ್ಕೆಟಿಗೆ ಹೋದರೆ. ತೂಕ ಅಂತ 2.5 kg ಆ ಥರ. ಸೊ ಅಷ್ಟಿದ್ದಾಗ ನಮಗೆ 2 ವಾರ 15 ಡೇಸ್ ಹಂಗೆ ಬರುತ್ತೆ. ಸೊ ನಾನು ಇಷ್ಟೆಲ್ಲ ತರಕಾರಿ ತಂದೆ. ನಾನು ಕ್ಯಾಪ್ಸಿಕಮ್ಮು, ಬೀನ್ಸು, ಶುಂಠಿ ಅಂತೂ ತುಂಬ ಬೇಕು ನಮಗೆ. ಆಮೇಲೆ ಬಜ್ಜಿದು ಬೋಂಡ, ಆಮೇಲೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕಾರ್ನ್ಸ್ ಮತ್ತು ಕಾರ್ನ್ ಸ್ನ್ಯಾಕ್ಸ್ ಹಾಕಿ ಕಳ್ಸೋದಕ್ಕೆ ತೊಗೊಂಬರ್ತೀನಿ ನಾನು ಯಾವಾಗಲೂ ಮಕ್ಕಳಿಗೆ. ಆ್ಯಂಡ್ ಇದು ಹಾಗಲಕಾಯಿ, ಆ್ಯಂಡ್ ಒಂದು ಸ್ವಲ್ಪ ಅದೇನೋ ಅಂತಾರೆ, ಅದು ಚಪಾತಿಗೆ ತಿಂತಾರೆ, ಅದು ಪಲ್ಯ ಮಾಡಿಕೊಂಡು, ಅದೇನೋ ನನಗೆ ಗೊತ್ತಾಗ್ತಾಯಿಲ್ಲ. ಪ್ಲಸ್ ಒಂದು ಸ್ವಲ್ಪ ಅವರೆಕಾಯಿ ಇವಾಗ ₹60 ಇದೆ. ಹಬ್ಬಕ್ಕೆ ಎಷ್ಟಾಗುತ್ತೋ ಅನ್ನೋದು ಗೊತ್ತಿಲ್ಲ ರೇಟು. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಸೊಪ್ಪುಗಳೆಲ್ಲ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಇದು ತಿರುಗ್ಸೆಲೆ ಸೊಪ್ಪು ಮತ್ತು ಮೊಸಪ್ಪು ಮಿಕ್ಸು. ಸೊ ಇಷ್ಟು ಸೊಪ್ಪು ತೊಗೊಂಬಂದೆ. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟು, ಇದು ಏನೋ ಬದನೆಕಾಯಿ, ಉದ್ದ ಬದನೆಕಾಯಿ ಮತ್ತು ಮಾಮೂಲಿ ಗುಂಡು ಬದನೆಕಾಯಿ, ಇಷ್ಟು. ಟೊಮ್ಯಾಟೊ ಒಂದು ಸ್ವಲ್ಪ ಮನೇಲಿದ್ವು, ಹಾಗಾಗಿ ಈ ಸಲ ಪಾಲಕ್ ಸೊಪ್ಪು ಆ ಥರದ್ದೇನು ತರಲಿಲ್ಲ. ಮೆಂತ್ಯ ಸೊಪ್ಪು ಜಾಸ್ತಿ ತಂದೆ, ಮೆಂತ್ಯ ಬಾತ್ ಮಾಡ್ಬೋದು ಅಂತ. ಸೊ ಇದಿಷ್ಟು ತರಕಾರಿನೆಲ್ಲ ನಾನು ಸೊಪ್ಪೆಲ್ಲ ಬಿಡಿಸಿ ಮತ್ತು ಬಾಕ್ಸ್ ಒಳಗಿಟ್ಟು ಫ್ರಿಜ್ಜಲ್ಲಿ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಡಬೇಕು. ಸೊ ಇದಿಷ್ಟು ಕೆಲಸ ಇದೆ ಇವಾಗ ನನಗೆ. ನೆಕ್ಸ್ಟ್ ಇದು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಗೆ ನಾನು ಮೆಂತ್ಯ ಬಾತು ಮತ್ತು ಕಾಯಿ ಚಟ್ನಿ ಮತ್ತು ಮಧ್ಯಾಹ್ನಕ್ಕೆ ಹಾಗಲಕಾಯಿ ಸಾಂಬಾರು ಮಾಡಿಬಿಟ್ಟು ಹೋಗೋಣ ಅಂತ. ಹಾಗಲಕಾಯಿ ಮೊದಲೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸೊ ಮಣ್ಣು, ಡಸ್ಟ್, ಅದು ಏನೇನಿರುತ್ತೆ ಎಲ್ಲನೂ ಹೋಗುತ್ತೆ. ಸೊ ಅಷ್ಟರೊಳಗೆ ನಾನು ಈ ಕಡೆ ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ, ಪೀಸಾಗಿ, ರೌಂಡಾಗಿ ಏನಲ್ಲ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡ್ಮೇಲೆ ನಾನು ಮೆಂತ್ಯ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ರೀತಿ ಕಟ್ ಮಾಡ್ಕೊತೀನಿ. ಇದನ್ನು ರೌಂಡ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬೋದು. ಸೊ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಅದರಲ್ಲಿರೋ ಬೀಜಗಳು ತೆಗೆಯೋದು ಕಷ್ಟ ಆಗುತ್ತೆ. ಹೀಗಿದ್ದಾಗ ಬೀಜ ಎಲ್ಲ ತೆಗೆದು ಆರಾಮಾಗಿ ಕಟ್ ಮಾಡ್ಕೋಬೋದು. ಸೊ ನಿಮ್ಮ ತಕ್ಕನಂಗೆ, ನಿಮ್ಮ ಟೇಸ್ಟ್ ಹೆಂಗೆ ಹಾಗೆ. ಸೊ ಇಲ್ಲಿ ಒಂದು ಸಲ ಚೆನ್ನಾಗಿ ಮೆಂತ್ಯ ಸೊಪ್ಪು ಒಂದು 10 ನಿಮಿಷ ಚೆನ್ನಾಗಿ ನೀರಲ್ಲಿ ಇಟ್ಟಿದ್ದೆ. ಸೊ ಇನ್ನೂ ಒಂದು 2 ಸಲ ನಾನು ನೀರಲ್ಲಿ ಈ ಥರ ಅದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋತೀನಿ ಮೆಂತ್ಯ ಸೊಪ್ಪನ್ನ. ಸೊ ಯಾವುದೇ ಸೊಪ್ಪಾಗಿರ್ಬೋದು 3-4 ಸತಿ ವಾಶ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಇಲ್ಲಿ ಮೆಂತ್ಯ ಬಾತ್ ಮಾಡೋದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ರೆಸಿಪಿನ ನಾನು ತೋರಿಸಿದ್ದೀನಿ ಪ್ರೀವಿಯಸ್ ವ್ಲಾಗ್ಸಲ್ಲಿ, ಹೋಗಿ ನೋಡ್ಬೋದು, ನಿಮಗೆ ಸಿಗುತ್ತೆ. ಇಲ್ಲಿ ಚಟ್ನಿ ಮಾಡೋದಕ್ಕೆ ಕಾಯಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ, ಜಾಸ್ತಿ ಏನು ಬಿಸಿ ಮಾಡ್ಕೊಳ್ಳಲ್ಲ, ತೊಳೆದಿರ್ತೀನಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಆಗೋಷ್ಟು ಮಾಡ್ಕೋತೀನಿ. ಇಲ್ಲೆಲ್ಲನೂ ಮುಗೀತು ಮೆಂತ್ಯ ಬಾತಿಗೆ. ಸೊ ಫೈನಲ್ ಸ್ಟೇಜು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ರೆ 3 ವಿಸಲ್ ಬಂದರೆ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಆ್ಯಂಡ್ ಇವತ್ತು ನಾನು ಮಡಿಕೆಯಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ಫಸ್ಟು ನೀರು ಕುದಿಸಿದ್ದೆ, ಆಮೇಲೆ ಹಾಲು ಕುದಿಸಿದ್ದೆ ಇದರಲ್ಲಿ. ಸೊ ಇವಾಗ ಸಾಂಬಾರು ಮಾಡೋಣ ಅಂತ. ಸೊ ಸಾಂಬಾರಿಗೆ ಮೇಯ್ನ್ ತಂದಿದ್ದು, ಹಂಗಾಗಿ ಇವತ್ತು ಹಾಗಲಕಾಯಿ ಸಾಂಬಾರು ಮಾಡೋಣ ಅಂತ. ಮೊದಲು ಒಂದು ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಸಾಂಬಾರು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಟೊಮೆಟೊನ ಹಾಕ್ಕೊಳ್ತೀನಿ. ಸೊ ಟೊಮೆಟೊ ಜೊತೆಗೆ ನಾನು ಹುಣಸೆಹಣ್ಣು ರಸ ಕೂಡ ಹಾಕ್ಕೋತೀನಿ. ಹಾಗಾಗಿ ಟೊಮೆಟೊನ ಒಂದು ಚಿಕ್ಕದು ಒಂದೇ ಒಂದು ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಇದಾದಮೇಲೆ ಹಾಗಲಕಾಯಿನ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ರೋಸ್ಟ್ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಬೇಯಿಸ್ಕೋಬೋದು. ಸೊ ನಾನು ಒಂದು ಹಾಫ್ ಬಾಯ್ಲ್ ಆ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಮಾಡಿಬಿಟ್ಟು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಗ್ಗರಣೆಗೆಲ್ಲ. ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕಲ್ಲುಪ್ಪು ಹಾಕಿರ್ತೀವಲ್ಲ, ಚೆನ್ನಾಗಿ ಬೇಗನೆ ಬೆಂದೋಗುತ್ತೆ. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ರುಬ್ಕೊಳ್ಳೋದಕ್ಕೆ ನಾನು ಮಿಕ್ಸಿ ಜಾರ್ಗೆ ಆಗಲೇ ಒಂದು ಸ್ವಲ್ಪ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ
ಕೊಬ್ಬರಿ ಇಲ್ಲಾಂದರೆ ಕಾಯಿ ಹಸಿ ಕೊಬ್ಬರಿ ಆದರೂ ಆಗ್ಬೋದು, ಒಣ ಕೊಬ್ಬರಿ ಆದರೂ ಆಗ್ಬೋದು. ಸೊ ಅಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ರಫಾಗಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕಿದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಮಿಕ್ಸಿಗೆ ನಾನು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೆ. ಸೊ ಟೇಸ್ಟ್ ನೋಡಿಕೊಂಡು ನೀವು ಬೆಲ್ಲ ಕೂಡ ಹಾಕೋಬೋದು, ಇಲ್ಲ ಡೈರೆಕ್ಟು ಕುದಿಯೋವಾಗಲೂ ಕೂಡ ಬೆಲ್ಲ ಹಾಕೋಬೋದು. ಇವಾಗ ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದೆ, ಅದು ರಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ಹಸಿ ಐಟಮ್ಸ್ ಹಾಕಿದ್ದೀವಲ್ಲ ಅದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕೊನೆಗೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರ 1.5 ಸ್ಪೂನ್ ಆದರೆ ಒಂದು ಧನಿಯಾ ಪುಡಿ 2.5 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಡಿಪೆಂಡ್ಸ್ ಆನ್ ಎಷ್ಟು ಹಾಗಲಕಾಯಿ ಇದೆ ಪೀಸ್ ಅಂತ, ಎಷ್ಟು ಯೂಸ್ ಮಾಡಿರ್ತೀವಿ ಅಂತ. ಒಂದು ರೌಂಡ್ ಹಾಗೆ ಕುದಿಸ್ಬಿಟ್ಟು ಇವಾಗ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಸೊ ಗಟ್ಟಿ ಅಂದರೆ ಗಟ್ಟಿ, ಒಂದು ಸ್ವಲ್ಪ ತಿಳಿಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೋಬೋದು. ಸೊ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗಲಕಾಯ್ದು. ರೈಸ್ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅಡುಗೆ ಎಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತೀನಿ. ಸೊ ಅಷ್ಟೊತ್ತಿಗೆ ಪ್ರಕುಲ್ ಎಲ್ಲ ರೆಡಿ ಆಗಿರ್ತಾನೆ. ಸೊ ಬಂದು ಆಲ್ಮೋಸ್ಟ್ ನಾನೇ ತಿನ್ನಿಸ್ತೀನಿ ತಿಂಡಿ. ಒಂದು ಸ್ವಲ್ಪ ಲೇಟ್ ಆದಾಗ ಅಪ್ಪ ತಿನ್ನಿಸ್ತಾರೆ ಪ್ರಕುಲ್ಗೆ. ಸೊ ಅವನ್ನ ಬಿಟ್ಟು ಬಂದು ನಾನು ತಿಂಡಿ ತಿಂದು ರೆಡಿಯಾಗಿ ಹೋಗಬೇಕು. ಸೊ ಪ್ರಕುಲ್ನ ಬಿಟ್ಟು ಬಂದಿದ್ದಾಯಿತು. ಸೊ ಇವಾಗ ನಾನು ತಿಂಡಿ ಹಾಕ್ಕೊಳ್ತಾ ಇದ್ದೆ ತಿನ್ನೋಣ ಅಂತ. ಮೆಂತ್ಯ ಬಾತು ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ತಿಂತೀನಿ ಮತ್ತು ಅದನ್ನೇ ಬಾಕ್ಸ್ಗೂ ಕೂಡ ಹಾಕ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಯಾವುದಾದ್ರೂ ಪ್ರತಿದಿನ ಒಂದಲ್ಲ ಒಂದು ಫ್ರೂಟ್ಸ್ ತೊಗೊಂಡು ಹೋಗ್ತೀನಿ ಆ್ಯಂಡ್ ಮಜ್ಜಿಗೆ ತೊಗೊಂಡೋಗ್ತೀನಿ ಮಧ್ಯಾಹ್ನಕ್ಕೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸಂಡೇಯಿಂದ ಹಿಡಿದು ಮಂಡೇ ಬೆಳಗ್ಗೆವರೆಗೂ ವ್ಲಾಗ್ ಮಾಡಿದ್ದೀನಿ. ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಶೇರ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಟೇಕ್ ಕೇರ್.